ಹೊಸಳ್ಳಿಯ 70 ಲಕ್ಷ ಕಾಮಗಾರಿಯಲ್ಲಿ ರಾಷ್ಟ್ರ ಕ್ರಾಂತಿ ನ್ಯೂಸ್ ಹಾಗೂ ವಿಶ್ವ ದರ್ಶನ ರಿಯಾಲಿಟಿ ಚೆಕ್, ಬಯಲಾಯಿತು ಅಸಲಿ ಕರ್ಮಕಾಂಡ. 19.87 ಲಕ್ಷದ RCC ಚರಂಡಿ ಅರ್ಧಕ್ಕೆ ಬಂದ್, ರಸ್ತೆಯುದ್ದಕ್ಕೂ ಪಾಚಿ ಕಟ್ಟಿದ ಕೊಳಚೆ ನೀರು. ಏನು ಮಾಡ್ಕೊಂತೀರೋ ಮಾಡ್ಕೊಳ್ಳಿ ಅಂತ ಮಾಧ್ಯಮಕ್ಕೆ ದರ್ಪ ತೋರಿದ ಸಬ್ ಕಾಂಟ್ರಾಕ್ಟರ್ ಶರಣಪ್ಪ ಗವಾರಿ. ಥರ್ಡ್ ಪಾರ್ಟಿ ತಪಾಸಣೆ ಹಾಗೂ ಲೋಕಾಯುಕ್ತ ತನಿಖೆ ಆಗುವವರೆಗೂ ಬಿಲ್ ತಡೆ ಹಿಡಿಯಲು ಗ್ರಾಮಸ್ಥರ ಆಗ್ರಹ. ನಮಸ್ಕಾರ, ಇದು ರಾಷ್ಟ್ರ ಕ್ರಾಂತಿ ನ್ಯೂಸ್. ರೋಣ ತಾಲೂಕಿನ ಹೊಸಳ್ಳಿ ಗ್ರಾಮದಲ್ಲಿ ಕೈಗೊಂಡ ಸುಮಾರು 70 ಲಕ್ಷದ CC ರಸ್ತೆ ಹಾಗೂ ಚರಂಡಿ ಕಾಮಗಾರಿಯ ಸುತ್ತ ನಡೆದಿರುವ ಭ್ರಷ್ಟಾಚಾರದ ಜಾಲ ದಿನಕ್ಕೊಂದು ತಿರುವು ಪಡಿತಾ ಇದೆ. ವಿಶ್ವ ದರ್ಶನ ದಿನಪತ್ರಿಕೆ ಹಾಗೂ ರಾಷ್ಟ್ರ ಕ್ರಾಂತಿ ನ್ಯೂಸ್ ತಂಡ ಸ್ಥಳಕ್ಕೆ ಭೇಟಿ ನೀಡಿ GPS ಆಧಾರಿತ ರಿಯಾಲಿಟಿ ಚೆಕ್ ನಡೆಸಿದಾಗ ಅಧಿಕಾರಿಗಳ ಹಾಗೂ ಗುತ್ತಿಗೆದಾರರ ಅಸಲಿ ಮುಖವಾಡ ಸಂಪೂರ್ಣವಾಗಿ ಕಳಚಿಬಿದ್ದಿದೆ. ಅಷ್ಟೇ ಅಲ್ಲ, ವಾಸ್ತವವನ್ನ ಪ್ರಶ್ನೆ ಮಾಡಿದ ಮಾಧ್ಯಮ ಬಳಗಕ್ಕೆ ಸಬ್ ಕಾಂಟ್ರಾಕ್ಟರ್ ಶರಣಪ್ಪ ಗವಾರಿ ದರ್ಪದ ಮಾತುಗಳನ್ನಾಡಿ ಬೆದರಿಕೆ ಹಾಕುವ ಮಟ್ಟಕ್ಕೆ ಇಳಿದಿದ್ದಾರೆ. ಏನಿದು ಹೊಸಳ್ಳಿ ರಸ್ತೆಯ ಕರ್ಮಕಾಂಡ? ಇಲ್ಲಿದೆ ನೋಡಿ ಕಂಪ್ಲೀಟ್ ರಿಪೋರ್ಟ್. ಇದು ರೋಣ ತಾಲೂಕಿನ ಹೊಸಳ್ಳಿ ಗ್ರಾಮದ ವಾಸ್ತವ ಚಿತ್ರಣ. ಅಧಿಕೃತ ಅಂದಾಜು ಪತ್ರಿಕೆಯ ಪ್ರಕಾರ 70 ಲಕ್ಷ ರೂಪಾಯಿದಲ್ಲಿ ಬರೋಬ್ಬರಿ 19.87 ಲಕ್ಷ ಕೇವಲ RCC ಚರಂಡಿಗಾಗಿ ನಿಗದಿಯಾಗಿದೆ. ಆದರೆ ಸ್ಥಳದಲ್ಲಿ ಚರಂಡಿ ನಿರ್ಮಾಣ ಅರ್ಧಕ್ಕೆ ನಿಂತು ಹೋಗಿದೆ. ಗ್ರಾಮದ ಒಳಭಾಗದಲ್ಲಿ ಮಳೆ ಹಾಗೂ ಮನೆ ಬಳಕೆಯ ಕೊಳಚೆ ನೀರು ಹರಿಯದೆ ರಸ್ತೆಯ ಅಂಚಿನಲ್ಲಿ ನಿಂತು ಹಸಿರು ಪಾಚಿ ಕಟ್ಟಿಕೊಂಡಿದೆ. ರಸ್ತೆಯ ಇಕ್ಕೆಲಗಳಲ್ಲಿ ಮಣ್ಣಿನ ಅಂಚು ಭರ್ತಿ ಮಾಡದೆ ರಸ್ತೆಗಳ ಬದಿಗಳು ಕುಸಿದು ಬಿದ್ದಿದ್ದು ವಾಹನ ಸವಾರರು ಕೆಸರಲ್ಲೇ ಸರ್ಕಸ್ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಿಯಮಗಳ ಪ್ರಕಾರ ಅಸಲಿ ಗುತ್ತಿಗೆದಾರ ಅಂಜನಪ್ಪ ಕಟಗಿ ಕೆಲಸ ಮಾಡಬೇಕಾಗಿತ್ತು. ಆದ್ರೆ ತೆರೆಮರೆಯಲ್ಲಿ ಶರಣಪ್ಪ ಗವಾರಿ ಎನ್ನುವವರು ಅಕ್ರಮ ಸಬ್ ಕಾಂಟ್ರಾಕ್ಟರ್ ನಡೆಸಿರುವುದು ಬಯಲಾಗಿದೆ. ಈ ಕುರಿತು ಮಾಧ್ಯಮಗಳು ಪ್ರಶ್ನೆ ಮಾಡಿದಾಗ ಸಬ್ ಕಾಂಟ್ರಾಕ್ಟರ್ ಶರಣಪ್ಪ ಗವಾರಿ, ನೀವು ಏನು ಮಾಡ್ಕೊಂತೀರೋ ಮಾಡ್ಕೊಳ್ಳಿ ಅಂತ ಅಹಂಕಾರದ ಮಾತುಗಳನ್ನಾಡಿ ಮಾಧ್ಯಮಕ್ಕೆ ಸವಾಲ್ ಹಾಕಿದ್ದಾರೆ. ಸಾರ್ವಜನಿಕರ ತೆರಿಗೆ ಹಣವನ್ನ ನುಂಗಿ ಪ್ರಶ್ನೆ ಮಾಡಿದವರ ಮೇಲೆಯೇ ದರ್ಪ ತೋರಿಸ್ತಾ ಇರುವ ಈತನ ಆಡಿಯೋ ಸಾಕ್ಷ್ಯವನ್ನ ಶೀಘ್ರದಲ್ಲೇ ರಾಷ್ಟ್ರ ಕ್ರಾಂತಿ ನ್ಯೂಸ್ ಬಹಿರಂಗಪಡಿಸಲಿದೆ. ಅಂದಾಜು ಪತ್ರಿಕೆಯಲ್ಲಿ ಥರ್ಡ್ ಪಾರ್ಟಿ ತಪಾಸಣೆಗೆ ಸುಮಾರು 1,13,035 ಶುಲ್ಕ ಮೀಸಲಿದ್ರೂ ಇದುವರೆಗೂ ಯಾವುದೇ ಸ್ವತಂತ್ರ ತಾಂತ್ರಿಕ ತಂಡ ಸ್ಥಳಕ್ಕೆ ಭೇಟಿ ನೀಡಿಲ್ಲ. ರೋಣದ PRED AW ರಾಘವೇಂದ್ರ ಪುರೋಹಿತ್ ಕಚೇರಿಗೂ ಬಾರದೆ ಕರೆಗಳನ್ನ ಸ್ವೀಕರಿಸದೆ ಜಾರಿಕೊಳ್ತಿದ್ದಾರೆ. ಸ್ಥಳೀಯ ಇಂಜಿನಿಯರ್ಗಳು ಅಪೂರ್ಣ ಕಾಮಗಾರಿಗೆ ಬಿಲ್ ಸಿದ್ಧಪಡಿಸುವುದಕ್ಕೆ ಮುಂದಾಗಿದ್ದಾರೆ. ಸ್ಥಳಕ್ಕೆ ಸ್ವತಂತ್ರ ಥರ್ಡ್ ಪಾರ್ಟಿ ತಜ್ಞರು, ಲೋಕಾಯುಕ್ತ ತಾಂತ್ರಿಕ ವಿಭಾಗ ಬಂದು ಕಾಂಕ್ರೀಟ್ ದಪ್ಪ ಹಾಗೂ ಗುಣಮಟ್ಟ ಪರೀಕ್ಷೆ ನಡೆಸೋ ತನಕ ಯಾವುದೇ ಬಿಲ್ ಮಾಡಬಾರದು ಅಂತ ಹೊಸಳ್ಳಿ ಗ್ರಾಮಸ್ಥರು ಪಟ್ಟು ಹಿಡಿದಿದ್ದಾರೆ. ಸಾರ್ವಜನಿಕರ 70 ಲಕ್ಷ ರೂಪಾಯಿ ಹಣವನ್ನ ಕೊಳ್ಳೆ ಹೊಡೆದು ದರ್ಪ ತೋರ್ತಾ ಇರುವ ಗುತ್ತಿಗೆದಾರ ಹಾಗೂ ಕರ್ತವ್ಯ ಲೋಪ ಎಸಗಿದ ಅಧಿಕಾರಿಗಳ ವಿರುದ್ಧ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ CEO ಹಾಗೂ ಕರ್ನಾಟಕ ಲೋಕಾಯುಕ್ತ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕಿದೆ. ಜನರ ತೆರಿಗೆ ಹಣಕ್ಕೆ ನ್ಯಾಯ ಸಿಗೋ ತನಕ ಹಾಗೂ ಸ್ಥಳದಲ್ಲಿ 19.87 ಲಕ್ಷದ ಚರಂಡಿ ಕಾಮಗಾರಿ ಪೂರ್ಣಗೊಳ್ಳುವವರೆಗೆ ರಾಷ್ಟ್ರ ಕ್ರಾಂತಿ ನ್ಯೂಸ್ನ ತನಿಖಾ ಸಮರ ಮುಂದುವರಿಯಲಿದೆ. ರಾಷ್ಟ್ರ ಕ್ರಾಂತಿ ನ್ಯೂಸ್ ಗದಗ.